ಈಗ ಗಿಲ್ಲಿ ಮತ್ತು ಕಾವ್ಯ ಫ್ರೆಂಡ್ಶಿಪ್ ಹಸಿರಿ ಅನಿಸುತ್ತಾ ನಿಮಗೆ? ಹೌದು. ಅಥವಾ ಕಾವ್ಯ ಯೂಸ್ ಮಾಡ್ಕೊಳ್ಳೋದಕ್ಕೆ ಗಿಲ್ಲಿ ಫ್ರೆಂಡ್ಶಿಪ್ಪನ್ನು ಗಿಲ್ಲಿನೇ ಯೂಸ್ ಮಾಡ್ಕೋತಿದ್ದಾರೆ ಅಂತ ಇರ್ಬೋದಾ? ಸಿ ನಮಗೆ ನೋಡೋಷ್ಟು ಅಲ್ಲಿ ಅದು ತುಂಬ ಟ್ರೂ ಆಗಿ ಅನ್ನಿಸ್ತಾ ಇತ್ತು. ಯಾಕಂದರೆ ಇವಾಗ ಯಾರ ಮನಸ್ಸಲ್ಲಿ ಏನಿದೆ ಅಂತ ನಮಗೆ ಹೇಳೋಕ್ಕಾಗಲ್ಲ. ಅಲ್ಲಿ ಒಂದು ಫ್ರೆಂಡ್ಶಿಪ್ ಕ್ರಿಯೇಟ್ ಆಗೋಗುತ್ತೆ. ನಮಗೆ ಗೊತ್ತಿಲ್ಲದಂಗೂ ಒಬ್ಬರು ನಮಗೆ ಅಲ್ಲಿ ಫ್ರೆಂಡ್ ಆಗೋಗ್ತಾರೆ. ನಾವೆಲ್ಲ ಅವ್ರ ಜೊತೆ ಮಾತಾಡ್ತೀವಿ, ಶೇರ್ ಮಾಡ್ಕೋತೀವಿ, ನಮ್ಗೆ ಅನ್ನಿಸ್ತಿರೋ ಒಪಿನಿಯನ್ಸ್ನ ಅವ್ರಿಗೆ ಹೇಳ್ತಿರ್ತೀವಿ. ಅಲ್ಲಿ ನನಗೆಲ್ಲೋ ತುಂಬ ದಿನ ಅಲ್ಲಿ ಏನೋ ನಾಟಕ ಮಾಡೋಕ್ಕಾಗಲ್ಲ ಬಿಗ್ ಬಾಸ್ ಮನೇಲಿ. ಆಚೆ ಬಂದುಬಿಡತ್ತೆ ಅವರ ಫ್ರೆಂಡ್ಶಿಪ್ ಆಗಿರಲಿ, ಅವ್ರು ನಾಟಕ ಮಾಡ್ತಾ ಇರಲಿ ಆ ಮನೇಲಿ, ಅವ್ರು ಸುಮ್ಮನೆ ಯಾರನ್ನೋ ಯೂಸ್ ಮಾಡ್ಕೋತಿದ್ದಾರೆ ಅಂತ ಅನ್ನೋ ಯಾವುದೋ ಒಂದು ಸಿಚುವೇಶನಲ್ಲಿ ಆಚೆ ಬರೋ ಅಂತ ಅದೇ ಅಲ್ಲಿ ಬಿಗ್ ಬಾಸ್ ಮನೇಲಿ ನಾವು ಏನೂ ಹೈಡ್ ಮಾಡೋಕ್ಕಾಗಲ್ಲ. ಯಾಕಂದರೆ 1 ದಿನ ಮಾಡ್ಬೋದು, 2 ದಿನ ಮಾಡ್ಬೋದು, 3ನೇ ದಿನ ನೋ ಯು ಕಾಂಟ್ ಫೇಕ್ ಇಟ್. ಸೊ ನನಗೆ ಅಲ್ಲಿ ಒಂದು ಫೇಕ್ ಅಂತ ಏನೂ ಅನಿಸಲ್ಲ, ನಾಟಕ ಮಾಡ್ತಿದ್ದಾರೆ ಅಂತಲೂ ಅನಿಸಲ್ಲ. ಏನೋ ಒಬ್ರು ಜೆನ್ಯೂನ್ ಆಗಿ ಒಂದು ಕಂಫರ್ಟ್ ಝೋನ್ ಕೊಟ್ಕೊಂಡಿದ್ದಾರೆ, ಕಂಫರ್ಟ್ ಲೆವೆಲಲ್ಲಿ ಇದ್ದಾರೆ ಅಂತ ಅನಿಸುತ್ತೆ.